ನಮಸ್ಕಾರ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿ ಬಹಳ ಖ್ಯಾತಿಯನ್ನು ಪಡೆದಂಥ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ ಎರಡನೇ ಸರಣಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಮತ್ತು ತನ್ನ ಅಭಿನಯದಿಂದನೇ ಕರ್ನಾಟಕದ ಮನೆ ಮಾತಾಗಿದ್ದ ಮಡೆಯೂರು ಮನು ಅವರು ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡು ಅವರು ಜೈಲ್ಪಾಲಾಗಿದ್ದು ನಮ್ಗೆ ಗೊತ್ತಿರುವಂಥ ವಿಷಯ. ಅದೇ ಸಂದರ್ಭದಲ್ಲಿ ಒಂದು ಆಡಿಯೋ ಒಂದನ್ನು ಬಿಡುಗಡೆ ಮಾಡಿ ಅದೇ ಕಾರ್ಯಕ್ರಮದಲ್ಲಿ ಸಹನಟಿಯರಾಗಿ ನಡೆಸಿದಂಥ ಒಬ್ಬರು ಆ ಆಡಿಯೋವನ್ನು ಬಿಡುಗಡೆ ಮಾಡಿ ಅದರಲ್ಲಿ ಮಡೆಯೂರು ಮನು ಅವರು ಕನ್ನಡ ಚಕ್ರವರ್ತಿ ದೊಡ್ಡಮನೆ ಕುಟುಂಬದ ದೊಡ್ಡ ಮಗ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಬಗ್ಗೆ, ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಗ್ಗೆ, ಹಾಗೆ ಕನ್ನಡದ ಇನ್ನೋರ್ವ ಪ್ರಮುಖ ನಟ ದರ್ಶನ್ ಅವರ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಆಡಿಯೋಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ಕ್ಯಾನ್ಸರ್ ಕಾಯಿಲೆಯಿಂದ ಚೇತರಿಕೆ ಕಂಡು ಮತ್ತೆ ತಮ್ಮ ಹಿಂದಿನ ರೂಪಿನಂತೆ ಚಲನಚಿತ್ರಗಳ ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ನಟ ಶಿವರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಅವರು ಇನ್ನು ಕೇವಲ 2 ರಿಂದ 6 ವರ್ಷ ಮಾತ್ರ ಇರ್ತಾರೆ, ಧ್ರುವ ಸರ್ಜಾ ಅವರ ಮಾರ್ಕೆಟ್ಗಿಲ್ಲ, ಹಾಗೆ ದರ್ಶನ್ ಅವರ ಮಾರ್ಕೆಟ್ ಬಿದ್ದೋಗಿದೆ ಅನ್ನೋ ಮಾತುಗಳನ್ನು ಆಡಿರುವಂಥ ಆಡಿಯೋಗಳು ಬಿಡುಗಡೆ ಆಗಿತ್ತು. ಅದಾದ ನಂತರ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ, ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ವತಿಯಿಂದ, ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ರಾಜವಂಶ ಅಭಿಮಾನಿಗಳ ಸಂಘ ಇನ್ನಿತರ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ಕೂಡ ಕೊಟ್ಟಿತ್ತು. ಹಾಗೆ ಜಿ ಕನ್ನಡ ವಾಹಿನಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಕೂಡ ದೂರುಗಳನ್ನು ಕೊಟ್ಟು ಇನ್ನು ಮುಂದೆ ಇವರಿಗೆ ಯಾವುದೇ ಕಾರಣಕ್ಕೂ ಅವಕಾಶಗಳನ್ನು ಕೊಡಬಾರದು ಅನ್ನೋ ಒಂದು ಮನವಿಗಳನ್ನು ನಾವು ಮಾಡಿಕೊಂಡಿದ್ವಿ. ಅದಲ್ಲದೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ 73 ಪ್ರಕರಣಗಳು ದಾಖಲು ಮಾಡಲಾಗಿತ್ತು. ಇದೀಗ ಮಡೆಯೂರು ಮನು ಅವರು ಕಳೆದ 3-4 ದಿನಗಳಿಂದ ನನ್ನನ್ನು ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ದಿನ ನಮ್ಮ ಗೃಹ ಕಚೇರಿಗೆ ಬಂದು ಆಗಿರ್ತಕ್ಕಂಥ ವಿಷಯಗಳನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಬೇಷರತ್ತಾಗಿ ನಾನು ಡಾಕ್ಟರ್ ಶಿವರಾಜ್ಕುಮಾರ್ ಅವರು, ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರ ಕ್ಷಮಾಪಣೆಯನ್ನು ಮತ್ತು ಅವರ ಅಭಿಮಾನಿಗಳಿಗೆ ಏನಾದರೂ ನೋವಾಗಿದ್ದರೆ ಅವರ ಕ್ಷಮಾಪಣೆಯನ್ನು ಕೇಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಕ್ಷಮೆ ಅನ್ನೋದು ಕನ್ನಡಿಗರ ರಕ್ತದಲ್ಲೇ ಬಂದಿರೋದ್ರಿಂದ ಅವರು ಮನಸ್ಫೂರ್ತಿಯಾಗಿ ಅವರು ಕ್ಷಮೆಯನ್ನು ಕೋರಿದರೆ ಕನ್ನಡಿಗರು ಅವರನ್ನು ಕ್ಷಮಿಸ್ತಾರೆ ಅನ್ನೋ ಒಂದು ದೃಢವಾದಂಥ ವಿಶ್ವಾಸ ನಮಗಿದೆ. ಅದು ಬಿಟ್ಟು ಅವರ ವಿರುದ್ಧ ಇರ್ತಕ್ಕಂಥ ಆರೋಪಗಳಿಗೆ ಅವರು ಕಾನೂನು ಹೋರಾಟಗಳ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು. ಆದರೆ ಅಂತಿಮವಾಗಿ ದೊಡ್ಡಮನೆ ಕುಟುಂಬದ ದೊಡ್ಡ ಮಗನ ಬಗ್ಗೆ, ಧ್ರುವ ಸರ್ಜಾ ಅವರ ಬಗ್ಗೆ ಮತ್ತು ದರ್ಶನ್ ಅವರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳ ಬಗ್ಗೆ ಅವರೇ ಒಂದು ಸ್ಪಷ್ಟೀಕರಣವನ್ನು ನಾಡಿನ ಜನತೆ ಕೊಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಆಲಿಸಿದ ನಂತರ ಮತ್ತೊಮ್ಮೆ ನಾವೆಲ್ಲ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಕನ್ನಡ ಪರ ಸಂಘಟನೆಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳು, ಬೇರೆ ಬೇರೆ ನಮ್ಮ ಚಲನಚಿತ್ರ ನಟರ ಅಭಿಮಾನಿ ಸಂಘಗಳ ಮುಖಂಡರ ಜೊತೆ ಸಭೆ ಸೇರಿ ಮುಂದಿನ ನಿರ್ಧಾರವನ್ನು ನಾವು ಆದಷ್ಟು ಬೇಗ ಪ್ರಕಟ ಮಾಡ್ತೀವಿ. ಆದರೆ ಅವರು ಕ್ಷಮೆ ಕೇಳ್ತಾ ಇರುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಅದು ನನ್ನಿಂದ ಅದಾಗಿಲ್ಲ, ಅಚಾತುರದಿಂದ ಬೇರೆಯವರು ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಂಚು ಅನ್ನೋದನ್ನು ಅವರು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಅವರೇ ಮಾತನಾಡಿದ್ದಾರೆ. ಮಡೆಯೂರು ಮನು ಅವರು ಈಗ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ರಮೇಶ್ ಅಣ್ಣವ್ರು ಹೇಳ್ದಂಗೆ ನಾನು ಕಾನೂನಿನ ಹೋರಾಟದಲ್ಲಿರೋದ್ರಿಂದ ನಾನು ಜಾಸ್ತಿ ಮಾತಾಡೋಂಗಿಲ್ಲ. ನನಗೆ ಬರೀ ಆಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ ಇದು ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಮನಸ್ಸಿಂದ ಮಾತಾಡಲ್ಲ. ಯಾಕೆಂದರೆ 16-17 ವರ್ಷಗಳ ಕಾಲ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿ ಬೇಕರಿ ಕೆಲಸಗಳು ಮಾಡಿ, ರೈತರ ಕೆಲಸಗಳು ಮಾಡಿ, ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದಿಷ್ಟು ಎಲ್ಲ ಕೆಲಸಗಳನ್ನು ಮಾಡಿ ಒಂದು ರಿಯಾಲಿಟಿ ಶೋ ಬಂದು ಒಂದು ಹೀರೋ ಆಗಬೇಕು ಅಂದರೆ ಇಷ್ಟೆಲ್ಲ ಜರ್ನಿ ಮಾಡಿಕೊಂಡು ನಮ್ಮ ಹಳ್ಳನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂಥ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ನು ಸುಮಾರು ಜನ ನನಗೆ ಕೇಳಿದರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದ್ದೀನೋ, ಅವ್ರು ಏನು ಮಾಡಿಸಿದ್ರು, ಹೆಂಗೆ ಮಾಡಿಸಿದ್ರು ಅದು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು
ನನಗೆ ಅಂತಲ್ಲ ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಬಿಟ್ಟಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋಯಿಂದ ಶಿವಣ್ಣವ್ರಿಗೆ, ಹಾಗೆ ಗೀತಕ್ ಅವ್ರಿಗೆ, ಇಡೀ ಫ್ಯಾಮಿಲಿಗೆ, ಹಾಗೆ ದರ್ಶನ್ ಸರ್ಗೆ, ಇಡೀ ಅವ್ರ ಫ್ಯಾನ್ಸ್ಗೆ, ಧ್ರುವಣ್ಣವ್ರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬ ತುಂಬ ಅಂದರೆ ತುಂಬ ಮನಸ್ಸಿಂದ ತುಂಬ ಕ್ಷಮೆ ಕೇಳ್ತೀನಿ. ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದರೆ, ಒಂದು ಸಿನಿಮಾ ಒಂದು 2 ರಿಂದ 3 ವಾರ ಹೋದ್ರೂ ಕೂಡ ಯಾರು ಅಷ್ಟು ಆ ಮಟ್ಟಕ್ಕೆಲ್ಲ ಸಿನಿಮಾ ನಿಲ್ಲಿಸಿ ಇದು ಮಾಡಲಿ ಅಂತ ಹೇಳಿದೆ. ಯಾಕಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಸಾಯಿಸಬಾರ್ದು ಅಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾವುದಕ್ಕೂ ರಿಯಾಕ್ಟ್ ಮಾಡಿದೆ, ಒಂದು ಏನು ಮಾಡಬೇಕು ಕಾನೂನಲ್ಲಿ ಒಂದು ಲೀಗಲಾಗಿ ಮಾಡಿದಾರೆ, ಅದಕ್ಕೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಒಂದು ಕ್ಷಮೆ ಕೇಳ್ತೀನಿ. ಯಾರಿಗೂ ನಾನು ಯಾವತ್ತೂ ಯಾರಿಗೂ ಸಾವು ಬಯಸೋ ಅಧಿಕಾರ ನನಗಿಲ್ಲ. ಯಾಕೆಂದರೆ ಅವರು 3 ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗಲೂ ನನ್ನ ಹತ್ರ ಬಂದಾಗ ಹೇಳಿದೆ. ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು. ಶಿವಣ್ಣವರೇ ನನ್ನ ಸಿನಿಮಾಗೆ ಟೈಟ್ಲ್ ಕೊಟ್ಟಿದ್ದು, ಅಣ್ಣವ್ರ ಆಶೀರ್ವಾದ, ಅಣ್ಣವ್ರ ಫ್ಯಾಮಿಲಿ ಮನೆ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಕ್ಕಿದೆ ಅಂತ ಸುಮಾರು ಇಂಟರ್ವ್ಯೂಲಿ ಹೇಳಿದ್ದೀನಿ. ಬೇಕಾದ್ರೆ ನೋಡ್ಬೋದು. ಅಂಥವ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಬಯಸಲ್ಲ. ಭಗವಂತ ನಮ್ಮ ಹೆಸರು ಕೂಡ ಅವ್ರಿಗೆ ಕೊಡಲಿ ಶಿವಣ್ಣವ್ರು. ಯಾಕೆಂದರೆ ನಮಗೆ ಈಗ ಆಗಿರೋದ್ರಿಂದ ಈಗ ನಾನು ಏನೇ ಹೋಗಿದ್ರು ಏನಪ್ಪ ಈ ಥರ ಹೇಳ್ತಾನೆ ಅಂತ ಅನಿಸ್ಬೋದು. ಬಟ್ ಮನಸ್ಸಿಂದ ಹೇಳ್ತೀನಿ, ಶಿವಣ್ಣವರಿಗೆ ಆರೋಗ್ಯ ವಯಸ್ಸು ಯಾವತ್ತೂ ಇರುತ್ತೆ. ಅವ್ರು ಯಾವತ್ತಿದ್ರು ಇಂಡಸ್ಟ್ರಿ ಒಂದು ಆರೋಗ್ಯ ಮರ. ಇನ್ನು ದರ್ಶನ್ ಸರ್ಗೆ ಯಾವತ್ತೂ ಕ್ರೇಜ್ ಅಂತ ಯಾವತ್ತೂ ಕಡಿಮೆ ಆಗಲ್ಲ, ಅದು ಇನ್ನೂ ಜಾಸ್ತಿ ಆಗ್ತದೇ ಇರುತ್ತೆ. ಇನ್ನು ಧ್ರುವಣ್ಣವ್ರದ್ದು ನಮಗೆ ಪೋಸ್ಟರೆಲ್ಲ ಲಾಂಚ್ ಮಾಡಿಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ. ಅವರ ಋಣ ಯಾವತ್ತೂ ನನ್ನ ಮೇಲೆ ಇರುತ್ತೆ. ಇವ್ರು 3 ಜನದ ಆಶೀರ್ವಾದ ಪಡ್ಕೊಂಡೆ ನಾನು ಬೆಳಿಬೇಕು ಅಂದ್ಕೊಂಡೆ. ಬಟ್ ಇವ್ರು 3 ಜನದ ಹೆಸರೇ ಒಂದು ಷಡ್ಯಂತ್ರ ಮಾಡಿ ಅವತ್ತು ಹೋಗಿದ್ದು ನೈಟು ಬೆಳಗ್ಗೆ 8:00ವರೆಗೆ ಮನೆಗೆ ಆಚೆ ಕಳಿಸ್ತಾರೆ. ಅಲ್ಲಿಂದ ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ಡೌಟ್ ಇದ್ದರೆ ಬೇಕಾದ್ರೆ ಅವ್ರನ್ನ ತನಿಖೆ ಮಾಡಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲೊಮ್ಮೆ ನಿಮ್ಮ ಕೈ ಮುಗಿದು ಕಾಲಿ ಬಿಟ್ಟು ಕೇಳ್ತೀನಿ, ಕ್ಷಮಿಸಿ. ಮತ್ತೆ ಒಂದು ಕಿರುತೆರಲಿ ಅಥವಾ ಕಲೆಯನ್ನು ನಂಬಿ ಬಂದಿದ್ದೀನಿ, ಒಂದು ಅವಕಾಶ ಕೊಡಿ. ಮತ್ತೆ ಒಂದು ಬದಲಾಗಿ ತೋರಿಸ್ತೀನಿ ಅಂತ.